This meeting which Jesus had, ಯೇಸು ಕ್ರಿಸ್ತನು ಇಟ್ಟಂತ ಈ ಕೂಟ, it was not with religious people ಧಾರ್ಮಿಕ ಜನರೊಂದಿಗೆ ಇರಲಿಲ್ಲ in that sense. Yes. ಮತ್ತು ಆ ಒಂದು ರೀತಿಯಲ್ಲಿ ಹೌದು, These were outcasts. ತಮ್ಮ ಜನರಿಂದ ಹೊರಗೆ ಹಾಕಲ್ಪಟ್ಟಂತ ಜನರು ಇವರು. First verse. ಮೊದಲನೇ ವಚನ, Then drew near unto him all the publicans and sinners for to hear him. ಇದಾದ ಮೇಲೆ ಎಲ್ಲ ಸುಂಕದವರು ಪಾಪಿಗಳು ಉಪದೇಶವನ್ನು ಕೇಳುವುದಕ್ಕಾಗಿ ಆತನ ಸಮೀಪಕ್ಕೆ ಬಂದರು. And the Pharisees and scribes murmured, ಫರಿಸಾಯರು ಮತ್ತು ಶಾಸ್ತ್ರಿಗಳು ಗುಣಗುಟ್ಟಿದರು. This man receiveth sinners and eateth with them. ಈ ಮನುಷ್ಯನು ಪಾಪಿಗಳನ್ನು ಅಂಗೀಕರಿಸಿ ಅವರೊಂದಿಗೆ ಊಟ ಮಾಡುತ್ತಾನೆ. Then he spoke this parable unto them. ಆಗ ಆತನು ಈ ಸಾಮ್ಯವನ್ನು ಅವರಿಗೆ ಹೇಳಿದನು. What man of you having 100 sheep, if he lose one of them, doth not leave 99 in the wilderness and go after that which is lost? ನಿಮ್ಮಲ್ಲಿ ಯಾವ ಮನುಷ್ಯನು ತನಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದನ್ನು ಕಳೆದುಕೊಂಡರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವವರೆಗೆ ಅದನ್ನು ಹುಡುಕಿಕೊಂಡು ಹೋಗದಿರುವುದೇನೆ? Until he find it. What manner of man, what man will not leave the 99 and go and seek the one lost sheep? 100 ಇರಲಾಗಿ ಆತನಿಗೆ ಒಂದು ಕಳೆದುಕೊಂಡರೆ ಕಳೆದು ಹೋದದ್ದನ್ನು 99 ಬಿಟ್ಟು ಕಳೆದು ಹೋದದ್ದನ್ನು ಆತನು ಹುಡುಕಿಕೊಂಡು ಹೋಗುತ್ತಾನೆ. What man of you? ಎಂಥ ಮನುಷ್ಯನು ನೀನು? Yes. ಹೌದಾ? When you lose your sheep, that's what you will do. ನೀವು ನಿಮ್ಮ ಕುರಿಗಳನ್ನು ಕಳೆದುಕೊಂಡರೆ ಇದನ್ನೇ ಮಾಡುತ್ತೀರಿ. You can see a lot of people going about saying, I lost my animal. ಸ್ವಲ್ಪ ಜನರು ನೀವು ಹೇಳುವುದನ್ನು ಕೇಳಿಸಿಕೊಳ್ತೀರಾ, ನನ್ನ ಪ್ರಾಣಿಯನ್ನು ಕಳೆದುಕೊಂಡೆ ಅಂತ. They go seeking and searching till they find it. ಅದು ಸಿಗುವವರೆಗೂ ಅವರು ಹುಡುಕಿಕೊಂಡು ಹೋಗ್ತಾನೆ ಇರ್ತಾರೆ. Now, when these ಈ ಮನುಷ್ಯರು, religious leaders grumbled, ಈ ಧಾರ್ಮಿಕ ಜನರು ಗುಣಗುಟ್ಟಿದಾಗ Jesus told this parable. ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಹೇಳಿದನು. Did you seek one lost soul? ಒಂದು ಕಳೆದು ಹೋದಂತ ಆತ್ಮವನ್ನು ಹುಡುಕುತ್ತೀಯಾ? No. ಇಲ್ಲ. Now, if each one of us had sought one lost soul, ನಮ್ಮಲ್ಲಿ ಪ್ರತಿಯೊಬ್ಬರು ಒಂದು ಕಳೆದು ಹೋದಂತ ಆತ್ಮವನ್ನು ಹುಡುಕಿದ್ದೇ ಆದರೆ, I do not know if this place would have been enough at all. ನನಗೆ ಗೊತ್ತಿರಲಿಲ್ಲ ಈ ಸ್ಥಳವು ಜನರನ್ನು ಹಿಡಿಸಿಕೊಳ್ಳುವುದಕ್ಕೆ ಸಾಕಾಗುತ್ತೋ ಎಂದು. We must have had to build a place 2-3 times as big as this. ಇದಕ್ಕಿಂತಲೂ 2 ಪಟ್ಟು 3 ಪಟ್ಟು ದೊಡ್ಡದಾದಂಥ ಕಟ್ಟಡವನ್ನು ನಾವು ಕಟ್ಟಬೇಕಾಗುತ್ತಿತ್ತು. If you had sought one lost soul, ಒಂದು ಕಳೆದು ಹೋದಂಥ ಆತ್ಮವನ್ನು ಹುಡುಕಿದ್ದೇ ನೀನು ಆದರೆ, you know, I am telling our preachers in the preachers meeting, ನಾನು ಈ ಪ್ರಸಂಗಿಕರ ಕೂಟದಲ್ಲಿ ಪ್ರಸಂಗಿಗಳಿಗೆ ಹೇಳುತ್ತಾ ಇರುತ್ತೇನೆ, be very careful when you go for these meetings. ಈ ಕೂಟಗಳಿಗೆ ನೀವು ಹೋಗಬೇಕಾದಾಗ ಬಹಳ ಜಾಗರೂಕರಾಗಿರಿ ಎಂದು. We have to be very careful in our eating. ನಾವು ತಿನ್ನುವಂಥ ವಿಚಾರದಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. See, ನೋಡಿ, when preachers go to the village, to a place to preach, ಒಂದು ಹಳ್ಳಿಯಲ್ಲಿ ಪ್ರಸಂಗಿಸುವುದಕ್ಕೆ ಹೋದಾಗ the devils must flee, the devils must be afraid. ದೆವ್ವಗಳು ಭಯದಿಂದ ಓಡಿ ಹೋಗಬೇಕು. ಅಲ್ಲಿ The devils must be demolished. ದೆವ್ವಗಳು ನಾಶ ಮಾಡಲ್ಪಡಬೇಕು. But ಆದರೆ you feel you go there to demolish the chicken. ನೀವು ಕೋಳಿ ಮಾಂಸವನ್ನು ನಾಶ ಮಾಡಬೇಕೆಂದು ಹೋಗಿದ್ದೀರಾ ಅಂತ ನಿಮಗೆ ಅನಿಸುತ್ತದೆ. What kind of preacher are you? ಎಂತ ಪ್ರಸಂಗಿ ನೀನಾಗಿದ್ದೀಯಾ? And what kind of people are you? ಮತ್ತು ಎಂತ ಜನರು ನೀವಾಗಿದ್ದೀರಾ? When we have revival meetings, ನಮಗೆ ಉಜ್ಜೀವನ ಕೂಟ ಇರುವಾಗ
the devils in that whole area must be disturbed, run away. ಅಲ್ಲಿರುವಂಥ ಎಲ್ಲ ದೆವ್ವಗಳು ಅವು ಗಲಿಬಿಲಿಗೆ ಒಳಗಾಗಿ ಓಡಿ ಹೋಗಬೇಕು. The Bible says, ಬೈಬಲ್ ಹೇಳುತ್ತದೆ, He sent His word and healed them. ಆತನು ತನ್ನ ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥಗೊಳಿಸಿದನೆಂದು. But ಆದರೆ are we only there to demolish good food? ಒಳ್ಳೆ ಆಹಾರವನ್ನು ಕೆಡವಿ ಹಾಕುವುದಕ್ಕಾಗಿಯೇ ನಾವು ಅಲ್ಲಿದ್ದೇವಾ? We have to humble ourselves. ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. I am not saying that you are eating a lot of rich food. ಮತ್ತು ನಾನು ಇದನ್ನು ಹೇಳ್ತಿಲ್ಲ ಬಹಳ ಒಳ್ಳೆ ಊಟವನ್ನು ನೀವು ಮಾಡ್ತಾ ಇದ್ದೀರಾ ಅಂತ. But ಆದರೆ today food is become a big temptation. ಆದರೆ ಈ ದಿನದಲ್ಲಿ ಆಹಾರವು ದೊಡ್ಡ ಶೋಧನೆಯಾಗಿದೆ. So people are eating this, eating that, getting out of the bus and eating. ಬಸ್ನಿಂದ ಇಳಿದು ಇದನ್ನು ತಿಂತಾರೆ ಅದನ್ನು ತಿಂತಾರೆ, ಜನರು ತಿಂತಾನೆ ಇರ್ತಾರೆ. Oh, even till 11 o'clock, 10 o'clock, they're sitting in hotels. ಹೋಟೆಲ್ಗಳಲ್ಲಿ 10 ಗಂಟೆ 11 ಗಂಟೆವರೆಗೆ ಕುಳಿತುಕೊಂಡು ತಿಂತಿರ್ತಾರೆ. Well, ಏನು, also many diseases are increasing. ಮತ್ತು ಅಷ್ಟೇ ಅಲ್ಲದೆ ರೋಗಗಳು ಸಹ ಹೆಚ್ಚಾಗುತ್ತಾ ಇದೆ. Diabetes, ಸಕ್ಕರೆ ಕಾಯಿಲೆ, plenty of rich food and no exercise. ಮತ್ತು ಹೆಚ್ಚಿನ ಆಹಾರ ತಿಂದು ಯಾವ ಎಕ್ಸರ್ಸೈಸ್ ಮಾಡದೇ ಇರುತ್ತಾರೆ. Then you can easily develop blood pressure. ಆಗ ನಿಮಗೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತದೆ. So many other diseases. ಮತ್ತು ಇನ್ನು ಅನೇಕ ರೋಗಗಳು. See, during these days, ಈ ದಿನಗಳಲ್ಲಿ I have been in minus temperatures, -0. ಮೈನಸ್ ವಾತಾವರಣ ಇರುವಂತಹ ಸ್ಥಳಗಳಲ್ಲಿ ನಾನು ವಾಸಿಸಿದ್ದೆ. See, in the last month, ಕಳೆದ ತಿಂಗಳಲ್ಲಿ most of the time, ಅನೇಕ ಸಾರಿ very low temperature. ಬಹಳ ಕಡಿಮೆ ಇರುವಂತ ಉಷ್ಣಾಂಶ. I have to walk ನಾನು ನಡಿಬೇಕಾಯಿತು. to the meeting, yes. ಕೂಟಗಳಿಗೆ ಹೌದು, To the retreat meeting, short walk. ಈ ರಿಟ್ರೀಟ್ ಕೂಟಗಳಿಗೆ ಬಹಳ ಚಿಕ್ಕದಂತ ನಡೆಯುವಿಕೆ. But ಆದರೆ my long walks I did not take. ಬಹಳ ದೀರ್ಘಕಾಲ ನಡೆಯುವಂಥದ್ದು ನಾನು ತೆಗೆದುಕೊಳ್ಳಲಿಲ್ಲ. What does that mean? ಅದರ ಅರ್ಥ ಏನು? My health has suffered. ನನ್ನ ಆರೋಗ್ಯವು ಕುಂದಿತು. My body is not able to resist infection. ನನ್ನ ದೇಹವು ಯಾವುದೇ ಒಂದು ರೋಗವನ್ನು ನಿರೋಧಿಸಲಿಲ್ಲ. What's the use of a preacher who does not take care of the temple of the Holy Spirit? ಪವಿತ್ರಾತ್ಮನ ಆಲಯವನ್ನು ಅದರ ಕಾಳಜಿಯನ್ನು ವಹಿಸದೇ ಇರುವಂತ ಪ್ರಸಂಗಿಯು ಯಾವುದಕ್ಕೆ ಲಾಭವನ್ನು ತರುತ್ತಾನೆ? I told a young man today. ನಾನು ಒಬ್ಬ ಯವನಸ್ಥನಿಗೆ ಈ ದಿನ ಹೇಳಿದೆ, Young man, ಓ ಯವನಸ್ಥನೇ, fat gathers in wrong places. ಕೊಬ್ಬು ತಪ್ಪಾದ ಸ್ಥಳಗಳಲ್ಲಿ ತುಂಬಿಕೊಳ್ಳುತ್ತದೆ. Be careful. ಜಾಗೃತೆಯಾಗಿರು. Tomorrow if he becomes sick, ನಾಳೆ ದಿನ ಆರೋಗ್ಯ ನಿನ್ನದು ಕೆಡುವುದಾದರೆ we will all have to pray. ನಾವೆಲ್ಲರೂ ಪ್ರಾರ್ಥಿಸಬೇಕಾಗುತ್ತದೆ. Who gets the money? ಯಾರಿಗೆ ಹಣ ಸಿಗುತ್ತದೆ? Medicine has become very expensive. ಔಷಧಿಗಳು ಬಹಳ ದುಬಾರಿಯಾಗಿದೆ. And these big hospitals, ಮತ್ತು ದೊಡ್ಡ ಆಸ್ಪತ್ರೆಗಳು they are charging lakhs today. ಲಕ್ಷಾನುಗಟ್ಟಲೆ ಚಾರ್ಜ್ ಮಾಡ್ತಾ ಇದ್ದಾರೆ. Why? ಯಾಕೆ? In the first place, we are not careful with the body which God has given us. ದೇವರು ನಮಗೆ ಕೊಟ್ಟಿರುವಂತ ದೇಹವೆಂಬ ಆಲಯದಲ್ಲಿ ನಾವು ಜಾಗ್ರತೆ ವಹಿಸಲಿಲ್ಲ. When you seek souls, ನೀವು ಆತ್ಮಗಳನ್ನು ಹುಡುಕುವುದಾದ್ರೆ you will seek their well-being spiritually, physically, mentally, in every respect. ಆ ಆತ್ಮಗಳ ಆತ್ಮಿಕತೆ, ಮಾನಸಿಕತೆ ಮತ್ತು ಶಾರೀರಿಕತೆ ಎಲ್ಲಾ ವಿಚಾರಗಳಲ್ಲಿ ಒಳ್ಳೆಯದನ್ನು ಬಯಸುತ್ತೀರಾ? I used to know all the how many children a young man's family has. ಒಬ್ಬ ಯವನಸ್ಥನ ಕುಟುಂಬಕ್ಕೆ ಎಷ್ಟು ಮಕ್ಕಳಿದ್ದಾವೆ ಎಂಬುದಾಗಿ ಎಲ್ಲವೂ ನನಗೆ ಗೊತ್ತಿತ್ತು. I would know their sicknesses. ಅವರ ರೋಗಗಳೇನೆಂಬುದಾಗಿ ನನಗೆ ಗೊತ್ತಿತ್ತು. I would know them many of their names. ಅವರ ಎಲ್ಲ ಹೆಸರುಗಳು, ಸುಮಾರು ಹೆಸರುಗಳು ನನಗೆ ಗೊತ್ತಿದ್ದವು. Why? ಯಾಕೆ? I had a love for souls. ನನಗೆ ಆತ್ಮಗಳ ಕುರಿತಾಗಿ ಒಂದು ಪ್ರೀತಿ ಇತ್ತು. I never sought my comfort.
ನನ್ನ ಆರಾಮನ್ನು ನಾನು ಎಂದಿಗೂ ಬಯಸಲಿಲ್ಲ. Today, ಈ ದಿನ suppose a preacher knows there is no cot there. ಒಂದು ಪ್ರಸಂಗಿಗೆ ಅಲ್ಲಿ ಒಂದು ಮಂಚ ಇಲ್ಲ ಅಂತ ಗೊತ್ತಾಗುವುದಾದ್ರೆ Nobody will offer him a nice bed, nice cot. ಚೆನ್ನಾಗಿರುವಂಥ ಕಾರನ್ನು ಯಾರು ಆತನಿಗೆ ಕೊಡುವುದಿಲ್ಲ. Will you go there? ನೀವು ಅಲ್ಲಿ ಹೋಗುತ್ತೀರಾ ಅಂತ ಸ್ಥಳಕ್ಕೆ? I will go there. ನಾನು ಅಲ್ಲಿ ಹೋಗ್ತೇನೆ. Suppose they tell you ಒಂದು ವೇಳೆ ಅವ್ರು ಹೇಳುವುದಾದರೆ there is nobody to give you even hot water when the temperature is so ಮತ್ತು low. ಉಷ್ಣಾಂಶವು ಬಹಳ ಕಡಿಮೆ ಆಗಿರುವಾಗ ಬಿಸಿ ನೀರು ಸಹ ಯಾರು ಕೊಡುವುದಿಲ್ಲ ಅಂತ ನಿಮಗೆ ಹೇಳುವುದಾದ್ರೆ I will go there. ನಾನು ಅಲ್ಲಿ ಹೋಗ್ತೇನೆ ಆ ಸ್ಥಳಕ್ಕೆ. What a sad thing. ಎಂಥ ದುಃಖಕರವಾದ ವಿಷಯ. The love for souls is gone. ಆತ್ಮಗಳ ಕುರಿತಾಗಿ ಪ್ರೀತಿ ಕಳೆದು ಹೋಗಿದೆ. The love for meetings has become a big thing. ಕೂಟಗಳಿಗಾಗಿ ಪ್ರೀತಿ ಜಾಸ್ತಿ ದೊಡ್ಡದಾಗಿದೆ. We like big groups, big meetings. ದೊಡ್ಡ ಗುಂಪು, ದೊಡ್ಡ ಕೂಟಗಳಂದ್ರೆ ನಮಗಿಷ್ಟ. We like big preaching. ದೊಡ್ಡ ಪ್ರಸಂಗ ಅಂದ್ರೆ ಇಷ್ಟ. But we don't have the heart to seek one soul. ಆದರೆ ಒಂದು ಆತ್ಮವನ್ನು ಹುಡುಕುವಂತ ಹೃದಯ ನಮಗಿಲ್ಲ. I want to tell you, ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, that is false bhakti. ಅದು ತಪ್ಪಾದಂತ ಭಕ್ತಿ. That is not what Jesus taught. ಯೇಸು ಕ್ರಿಸ್ತನು ಕಲಿಸಿಕೊಟ್ಟಿದ್ದು ಇದಲ್ಲ. I came to seek and to save that which is lost. ಕಳೆದು ಹೋದದ್ದನ್ನು ನಾನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ ಎಂದು ಹೇಳಿದನು. That which has no hope. ನಿರೀಕ್ಷೆ ಇಲ್ಲದಂತ ವಿಚಾರಗಳಿಗೆ, That which is ugly, that which is poor, that which is wretched. ಬಡವರಾಗಿದ್ದುವಂಥದ್ದನ್ನು, ಕುರುಪಿಯಾಗಿದ್ದಂಥದ್ದನ್ನು ಅದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. Now what about you? ನಿಮ್ಮ ಕುರಿತಾಗಿ ಏನು? Oh, I want a big job. ದೊಡ್ಡ ಕೆಲಸ ನನಗೆ ಬೇಕು. Just as I was coming here, ನಾನು ಇಲ್ಲಿ ಬರುತ್ತಾ ಇರುವಾಗ one young man came to me. ಒಬ್ಬ ಯವನಸ್ಥನು ನನ್ನ ಬಳಿಗೆ ಬಂದನು. He is in our Bible school. ಆತನು ನಮ್ಮ ಬೈಬಲ್ ಸ್ಕೂಲ್ನಲ್ಲಿ ಇದ್ದಾನೆ. You know, brother, I am doing correspondence. ಮತ್ತು ನಾನು ದೂರದಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. MSc ಅನ್ನು ನಾನು ದೂರದ ವಿದ್ಯಾಭ್ಯಾಸದಿಂದ ಮಾಡುತ್ತಿದ್ದೇನೆ ಅಂತ ಹೇಳಿದನು. I was surprised. ನನಗೆ ಆಶ್ಚರ್ಯವಾಯಿತು. Because ಯಾಕಂದ್ರೆ when I read this Bible, ಈ ಬೈಬಲ್ ಅನ್ನು ನಾನು ಓದುವಾಗ I find that I am so ignorant. ನನಗೆ ಏನು ಗೊತ್ತಿಲ್ಲ ಎನ್ನುವಂತ ವಿಚಾರವು ನನಗೆ ತಿಳಿದು ಬರುತ್ತದೆ. I don't know so much of God's word. ದೇವರ ವಾಕ್ಯವು ಎಷ್ಟೊಂದು ನನಗೆ ಗೊತ್ತಿಲ್ಲ. I feel so humble. ನಾನು ತಗ್ಗಿಸಿಕೊಳ್ಳುತ್ತೇನೆ. ಆಗ I feel so small. ನಾನು ಬಹಳ ಚಿಕ್ಕವನೆಂಬುದಾಗಿ ಅನಿಸುತ್ತದೆ. I wish I was just 15 and 16 again. ನನಗೆ 15-16 ವಯಸ್ಸಿದ್ರೆ ಚೆನ್ನಾಗಿರುತ್ತು ಅಂತ. 15 years and 16 again. 15-16 ವರ್ಷ ಇದ್ರೆ ಚೆನ್ನಾಗಿರ್ತಿತ್ತು ಮತ್ತೆ ಅಂತ ಅನಿಸುತ್ತದೆ. I wish I could be that young man again. ಮತ್ತೆ ಆ ಯೌವನಸ್ಥನಾಗಿರುವುದಾದರೆ ನಾನು ಚೆನ್ನಾಗಿರುತ್ತದೆ ಅಂತ ಅನಿಸುತ್ತದೆ. If I could learn the word of God. ದೇವರ ವಾಕ್ಯವನ್ನು ಕಲಿತು ಇನ್ನೂ ಹೆಚ್ಚಾಗಿ ಕಲಿಯುತ್ತಾ ಇರುವುದಾದರೆ ಚೆನ್ನಾಗಿರುತ್ತದೆ. All right, you can do your MSc. ಸರಿ, ನೀನು ನಿನ್ನ MSc ಅನ್ನು ಮುಗಿಸಬಹುದು. But why do you come to the Bible school to do that? ಅದನ್ನು ಮಾಡುವುದಕ್ಕಾಗಿ ಬೈಬಲ್ ಶಾಲೆಗೆ ಯಾಕೆ ಬಂದಿದ್ದೀಯಾ? Such boys are being produced in our homes. ನಮ್ಮ ಮನೆಗಳಲ್ಲಿ ಇಂಥ ಮಕ್ಕಳನ್ನು ನಾವು ಬೆಳೆಸುತ್ತಾ ಇದ್ದೇವೆ. Boys that cannot set their hearts on eternal things. ನಿತ್ಯವಾದ ವಿಷಯಗಳ ಮೇಲೆ ಈ ಯೌವನಸ್ಥರು ತಮ್ಮ ಹೃದಯಗಳನ್ನು ಇಡುತ್ತಾ ಇಲ್ಲ. Listen, I am not saying you should be lazy and give up your education. ನೀವು ಸೋಮಾರಿಯಾಗಿದ್ದು ನಿಮ್ಮ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಕೇಳಿಸಿಕೊಳ್ಳ್ರಿ. No. ಇಲ್ಲ. When you meet the Lord Jesus, ಯೇಸು ಕ್ರಿಸ್ತನನ್ನು ನೀವು ಸಂಧಿಸುವಾಗ you become a disciplined person. ಒಬ್ಬ ಶಿಸ್ತಿನ ವ್ಯಕ್ತಿ ನೀವು ಆಗುತ್ತೀರಾ. I don't see discipline in preachers. ಪ್ರಸಂಗಿಗಳಲ್ಲಿ ಶಿಸ್ತನ್ನು ನಾನು ಕಾಣ್ತಾ ಇಲ್ಲ. If it is easy, I'll do it. ಇದು ಸುಲಭವಾಗಿರುವುದಾದರೆ ನಾನು ಅದನ್ನು ಮಾಡುತ್ತೇನೆ. I won't do it
in a focused manner. ಒಂದು ಕೇಂದ್ರೀಕೃತವಾದಂತ ರೀತಿಯಲ್ಲಿ ನಾನು ಇದನ್ನು ಮಾಡ್ತಾ ಇಲ್ಲ. Focused manner. ಕೇಂದ್ರೀಕೃತವಾದಂತ ರೀತಿಯಲ್ಲಿ. See, no discipline. ಅವ್ರಿಗೆ ಶಿಸ್ತಿಲ್ಲ. Do you tell me that preacher will go after souls? ಮತ್ತು ನೀವು ಹೇಳ್ತೀರಾ ಆ ಪ್ರಸಂಗಿಯು ಆತ್ಮಗಳಿಂದ ಹೋಗುತ್ತಾನೆ ಅಂತ? No. ಇಲ್ಲ. He won't win souls. ಆತನು ಆತ್ಮಗಳನ್ನು ಗೆದ್ದುಕೊಳ್ಳುವುದಿಲ್ಲ. I had to do these things as a young man. ಒಬ್ಬ ಯವನಸ್ಥನಾಗಿ ನಾನು ಇದನ್ನು ಮಾಡಬೇಕಾಯಿತು. I did not have money. ನನಗೆ ಹಣವಿರಲಿಲ್ಲ. I wouldn't have a rupee in my pocket. ನನ್ನ ಜೇಬಲ್ಲಿ ₹1 ಸಹ ಇರ್ತಿರಲಿಲ್ಲ. But ಆದರೆ I wanted to do this and do that so that souls will turn to Jesus. ಇದನ್ನು ಅದನ್ನು ಮಾಡಬೇಕೆಂದಿರುತ್ತಾ ಇದೆ. ಅದರ ಮೂಲಕವಾಗಿ ಆತ್ಮಗಳು ಯೇಸು ಕ್ರಿಸ್ತನ ಬಳಿಗೆ ತಿರುಗುವುದಕ್ಕಾಗಿ. Now we are having our television broadcast. ಈಗ ನಮಗೆ ದೂರದರ್ಶನದ ಒಂದು ಕಾರ್ಯಕ್ರಮಗಳಿವೆ. In 7-8 channels, 7 or 8, yes? 7 ಅಥವಾ 8 ಚಾನೆಲ್ಗಳಲ್ಲಿ ಅನಿಸುತ್ತದೆ, ಹೌದಾ? Very costly. ಅದು ಬಹಳ ದುಬಾರಿಯಾಗಿರುತ್ತದೆ. We pay them their money regularly every month. ಪ್ರತಿ ತಿಂಗಳು ಅವರಿಗೆ ಹಣವನ್ನು ಹೆಚ್ಚಾಗಿ ನಾವು ಕೊಡುತ್ತಲೇ ಇರ್ತೇವೆ. Some strange person, some corner will hear God's word like that. ಎಲ್ಲೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ದೇವರ ವಾಕ್ಯವನ್ನು ಯಾರೋ ಒಬ್ಬರು ಕೇಳಿಸಿಕೊಳ್ಳುತ್ತಾರೆ ಎಂದು, that his soul will be saved. ಆತನ ಆತ್ಮವು ರಕ್ಷಣೆಗೆ ಬರುವಂತೆ. So we are spending lakhs every month. ಪ್ರತಿ ತಿಂಗಳು ಲಕ್ಷಾನುಗಟ್ಟಲೆ ರೂಪಾಯಿಗಳನ್ನು ಖರ್ಚು ಮಾಡ್ತಿದ್ದೇವೆ. We are not asking anybody for a paisa. ಒಬ್ಬ ಒಂದು ಪೈಸೆಗಾಗಿ ಯಾರನ್ನು ಸಹ ನಾವು ಕೇಳ್ತಾ ಇಲ್ಲ. Listen, dear people. ಪ್ರಿಯ ಸ್ನೇಹಿತರೆ, ಕೇಳಿಸಿಕೊಳ್ಳಿ. If your preacher is seeking souls, ನಿಮ್ಮ ಪ್ರಸಂಗಿಗೂ ಆತ್ಮಗಳನ್ನು ಹುಡುಕುತ್ತಾ ಇರುವುದಾದರೆ, he won't ask for money. ಆತನು ಹಣವನ್ನು ಕೇಳುವುದಿಲ್ಲ. If he is asking money, ಹಣವನ್ನು ಕೇಳುತ್ತಾ ಇರುವುದಾದರೆ, he does not belong to this fellowship. ಇಂಥ ಒಂದು ಸಹವಾಸಕ್ಕೆ ಆತನು ಸಂಬಂಧಪಟ್ಟವನಲ್ಲ. Bring that man to me. ಅಂತ ಒಂದು ಮನುಷ್ಯನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ. Immediately we will remove him. ತಕ್ಷಣವೇ ಆತನನ್ನು ಇಲ್ಲಿಂದ ತೆಗೆದು ಹಾಕಿಬಿಡುತ್ತೇವೆ. A man who seeks for souls will not seek money. ಆತ್ಮಗಳನ್ನು ಹುಡುಕುವಂತ ವ್ಯಕ್ತಿಯು ಹಣವನ್ನು ಹುಡುಕುತ್ತಾ ಇರುವುದಿಲ್ಲ. If I had sought money, ನಾನು ಹಣವನ್ನೇ ಹುಡುಕಿರುವುದಾದರೆ, I would have gone after rich people, big people. ದೊಡ್ಡ ಐಶ್ವರ್ಯವಂತ ವ್ಯಕ್ತಿಗಳ ಹಿಂದೆ ಹೋಗುತ್ತಿದ್ದೆ. But what do I see? ಆದರೆ ನಾನು ಯಾವುದನ್ನು ಹುಡುಕಿದೆ? Some of you are coming with small bundles. ಸ್ವಲ್ಪ ಜನರು ಸಣ್ಣ ಒಂದು ಕಟ್ಟೆಯಿಂದ ಬರ್ತಾ ಇದ್ದೀರಾ ನನ್ನ ಬಳಿಗೆ. A little gunny bag or a bucket. ಒಂದು ಚಿಕ್ಕ ಕೈ ಚೀಲದಿಂದ We were all ಬರ್ತೀರಾ. right. We didn't grumble. We never grumble. ನಮಗೆ ಅದರಲ್ಲಿ ಯಾವ ತೊಂದರೆ ಇರಲಿಲ್ಲ, ಎಂದಿಗೂ ಗುಣಗುಟ್ಟಲಿಲ್ಲ ನಾವು. Here the Bible says, ಇಲ್ಲಿ ಬೈಬಲ್ ಹೇಳ್ತದೆ, which of you, ನಿಮ್ಮಲ್ಲಿ ಯಾರು, who amongst you, ನಿಮ್ಮಲ್ಲಿ ಯಾರು, if you lose one sheep, will not go after that lost sheep? ಒಂದು ಕುರಿಯನ್ನು ಕಳೆದುಕೊಂಡರೆ ಕಳೆದುಕೊಂಡಂತ ಕುರಿ ಹಿಂದೆ ಹೋಗುವುದಿಲ್ವಾ? But today, ಆದ್ರೆ ಈ ದಿನ what are we doing? ನಾವೇನ್ ಮಾಡ್ತಿದ್ದೇವೆ? Lost sheep in Delhi, ಡೆಲ್ಲಿಯಲ್ಲಿ ಕುರಿ ಕಳೆದು ಹೋಗಿದೆ. lost sheep in the cabinet, ಮತ್ತು ಕ್ಯಾಬಿನೆಟ್ ನಲ್ಲಿ ಕುರಿ ಕಳೆದು ಹೋಗಿದೆ. lost sheep in Hyderabad, ಹೈದರಾಬಾದ್ ನಲ್ಲಿ ಕುರಿ ಕಳೆದು ಹೋಗಿದೆ. lost sheep throughout the world. ಲೋಕದಲ್ಲೆಲ್ಲ ಕುರಿಗಳು ಕಳೆದು ಹೋಗಿವೆ. And the tsunami, they said, came. ಮತ್ತು ಈ ಸುನಾಮಿ ಬಂದಾಗ ಜನರು ಹೇಳಿದ್ರು, They don't even have a count of how many have been killed. ಎಷ್ಟು ಜನರು ಅಲ್ಲಿ ಸತ್ತು ಹೋದರೋ ಲೆಕ್ಕವಿಲ್ಲದೆ ಹೋಯ್ತು ಎಂದು ಹೇಳ್ತಾರೆ. That is the government. ಅದು ಸರ್ಕಾರ. They will say 3-4 villages, they disappeared. 3-4 ಹಳ್ಳಿಗಳು ಅವು ಇಲ್ಲದೆ ಹೋದವು ಎಂಬುದಾಗಿ ಹೇಳ್ತಾರೆ. How many people were there? ಎಷ್ಟು ಜನರಲ್ಲಿದ್ರು? How many people were washed away? ಎಷ್ಟು ಜನರು ಹೊಡೆದುಕೊಂಡು ಹೋದರು? How many orphans? ಎಷ್ಟು ಅನಾಥರು? Maybe 20, maybe 200, ಬಹುಶಃ 20 ಅಥವಾ 200, maybe 2000. ಅಥವಾ 2000. They were washed away. ಅವರೆಲ್ಲರೂ ಹೊಡೆದುಕೊಂಡು ಹೋದ್ರು. Do you see, they have no value for soul. ಆತ್ಮಗಳಿಗೆ ಯಾವ ಮೌಲ್ಯತೆ ಇಲ್ಲದೆ ಇರುವಂತದನ್ನು ನೀವು ಕಾಣುತ್ತಿದ್ದೀರಲ್ಲ ಅಲ್ಲಿ. But ಆದ್ರೆ are you going to be like them? ಆ ರೀತಿಯಾಗಿ ನೀವು ಇರಲು ಇಷ್ಟಪಡ್ತೀರಾ?
Are you not going to go after souls? ನೀವು ಆತ್ಮಗಳ ಹಿಂದೆ ಹೋಗುವುದಕ್ಕೆ ಇಷ್ಟಪಡುವುದಿಲ್ಲವಾ? What did Jesus say? ಯೇಸು ಕ್ರಿಸ್ತನು ಏನು ಹೇಳಿದ? I came ನಾನು ಬಂದೆನು to seek and to save that which is lost. ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದೆನು ಅಂತಾನೆ. I came to seek and to save that which is lost. ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನು. See, I was lost. ನಾನು ಕಳೆದು ಹೋಗಿದ್ದೆ. Suppose ಒಂದು ವೇಳೆ my conversion did not take place at 15 years. 15 ವರ್ಷದಲ್ಲಿ ನಾನು ಬದಲಾಗದೇ ಇದ್ದರೆ, Only at 40 years I was converted. ಬಹುಶಃ 40 ವರ್ಷದಲ್ಲಿ ನಾನು ಬದಲಾಗಿರ್ತಿದ್ದೇನೆ ಅಂತ ಅಂದ್ಕೊಳ್ಳಿ. What a loss! What a loss! ಎಂಥ ಒಂದು ದೊಡ್ಡ ನಷ್ಟ ಅದು. Between 16 years and 31 years before I was married. ಈ 16 ವರ್ಷದಿಂದ 31 ವರ್ಷದವರೆಗೆ ಅಂದರೆ ನಾನು ಮದುವೆ ಆಗುವುದಕ್ಕಿಂತ ಮುಂಚೆ How much work I did for my Lord. ನನ್ನ ದೇವರಿಗಾಗಿ ಎಷ್ಟು ಕಾರ್ಯಗಳನ್ನು ನಾನು ಮಾಡಿದೆ. How many souls I sought. ಎಷ್ಟು ಆತ್ಮಗಳನ್ನು ನಾನು ದೇವರ ಬಳಿಗೆ ತಂದೆ. If you had said, all right, have a nice time, be converted at 45 years. ನೀವು ಹೇಳುವುದಾದ್ರೆ ಪರವಾಗಿಲ್ಲ 45ನೇ ವರ್ಷಕ್ಕೆ ನೀವು ಬದಲಾಗಿರಿ ಅಂತ ಹೇಳುವುದಾದ್ರೆ, I would have been a most miserable person. ನಾನು ಬಹಳ ವಿಚಿತ್ರವಾದ ವ್ಯಕ್ತಿಯಾಗಿ ಮಾರ್ಪಟ್ಟಿರುತ್ತಿದ್ದೆನು. Now, ಈಗ after serving the Lord for 60 years, 60 ವರ್ಷ ದೇವರ ಸೇವೆ ಮಾಡಿದ ಮೇಲೆ I feel I have done very little. ನನಗೆ ಅನಿಸುತ್ತದೆ ನಾನು ಬಹಳ ಸ್ವಲ್ಪ ಮಾಡಿದ್ದೇನೆ ಎಂಬುದಾಗಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, when you seek souls ನೀವು ಆತ್ಮಗಳನ್ನು ಹುಡುಕುವಾಗ and they become missionary hearted people, ಮತ್ತು ಅವರು ಮಿಷನರಿಗಳಾಗಿ ಮಾರ್ಪಡುವುದಾದರೆ, and when they become faithful people, ಮತ್ತು ನಂಬಿಗಸ್ತರ ಜನರಾಗಿ ಅವರು ಮಾರ್ಪಡುವುದಾದರೆ, you're producing rivers of blessing. ಮತ್ತು ಆಶೀರ್ವಾದದ ನದಿಗಳನ್ನು ನೀವು ಉತ್ಪಾದಿಸುತ್ತಿದ್ದೀರಾ. One Godavari, one Krishna. ಒಂದು ಗೋದಾವರಿ, ಒಂದು ಕೃಷ್ಣ. How many people live because of their waters? ಆ ಒಂದು ನೀರಿನಿಂದ ಎಷ್ಟು ಜನರು ಬದುಕಿಕೊಳ್ಳುತ್ತಾರೆ. But imagine, ಊಹಿಸಿಕೊಳ್ಳ್ರಿ, when you seek one soul, ಒಂದು ಆತ್ಮವನ್ನು ನೀವು ಹುಡುಕುವುದಾದ್ರೆ, or two souls, ಅಥವಾ 2 ಆತ್ಮವು, and during your youth you bring 20 souls, ನಿಮ್ಮ ಯೌವನ ಪ್ರಾಯದಲ್ಲಿ 20 ಆತ್ಮಗಳನ್ನು ತರುವುದಾದ್ರೆ, 20 rivers, 20 ನದಿಗಳು bringing life ಜೀವವನ್ನು ತರುತ್ತದೆ to millions of people. ಲಕ್ಷಾಂತರ ಜನರಿಗೆ, Millions. ಲಕ್ಷಾಂತರ ಜನರಿಗೆ ಜೀವವನ್ನು ತರುತ್ತದೆ. If you turn to Ezekiel, ಎಜೆಕಿಯೇಲನ ಪ್ರವಾದನ ಗ್ರಂಥ 34th chapter 34ನೇ ಅಧ್ಯಾಯ and 16th verse. 16ನೇ ವಚನ. I will seek that which was lost, ಕಳೆದು ಹೋದದ್ದನ್ನು ನಾನೇ ಹುಡುಕುವೆನು, and bring again that which was driven away. ಓಡಿಸಲ್ಪಟ್ಟಿದ್ದನ್ನು ನಾನೇ ಮತ್ತೆ ತರುವೆನು. I will bind up that which was broken. ಮುರಿದದ್ದನ್ನು ನಾನೇ ಕಟ್ಟುವೆನು. I will strengthen that which was sick. ಬಲಹೀನವಾದದ್ದನ್ನು ನಾನೇ ಬಲಪಡಿಸುವೆನು. But I will destroy the fat and the strong. ಆದರೆ ಕೊಬ್ಬಿದ್ದನ್ನು ಬಲಿಷ್ಠವಾದದ್ದನ್ನು ನಾನೇ ಸಂಹರಿಸುವೆನು. I will feed them with judgment. ನಾನೇ ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ಮೇವಿಸುವೆನು. Do you see this? ನೀವು ಇದನ್ನು ನೋಡ್ತೀರಾ? If we fatten ourselves, ನಮ್ಮನ್ನು ನಾವು ಕೊಬ್ಬಿಸಿಕೊಳ್ಳುವುದಾದರೆ, God says, ದೇವರು ಹೇಳ್ತಾನೆ, I will feed them with judgment. ನ್ಯಾಯದಂಡನೆಯ ಮೇವನ್ನು ಮೇವಿಸುವೆನು ಎಂದು ಹೇಳುತ್ತಾನೆ. Are we fattening ourselves? ನಮ್ಮನ್ನು ನಾವು ಕೊಬ್ಬಿಸಿಕೊಳ್ಳುತ್ತಾ ಇದ್ದೇವಾ? I don't want to fatten myself. ನನ್ನನ್ನು ನಾನು ಕೊಬ್ಬಿಸಿಕೊಳ್ಳುವುದಕ್ಕೆ ನನಗಿಷ್ಟ ಇಲ್ಲ. I want to serve. ನಾನು ಸೇವೆ ಮಾಡುವುದಕ್ಕೆ ಇಷ್ಟಪಡುತ್ತೇನೆ. I want to wash my neighbor's feet. ನನ್ನ ನೆರೆಯವನ ಪಾದವನ್ನು ತೊಳೆಯುವುದಕ್ಕೆ ಇಷ್ಟಪಡುತ್ತೇನೆ. I want to seek that which is lost. ಕಳೆದು ಹೋದದ್ದನ್ನು ಹುಡುಕಿ ರಕ್ಷಿಸುವುದಕ್ಕೆ ಇಷ್ಟಪಡುತ್ತೇನೆ. God will give you that heart. ದೇವರು ಆ ಹೃದಯವನ್ನು ನಿಮಗೆ ದಯಪಾಲಿಸುತ್ತಾನೆ. Let us pray. ನಾವು ಪ್ರಾರ್ಥಿಸೋಣ.
Let us pray. ನಾವು ಪ್ರಾರ್ಥಿಸೋಣ. Tell God in your heart. ದೇವರಿಗೆ ನಿಮ್ಮ ಹೃದಯದಲ್ಲಿ ಹೇಳಿರಿ, Oh God, ಓ ದೇವರೇ, where is the heart that seeks one soul? ಒಂದು ಆತ್ಮವನ್ನು ಹುಡುಕುವಂತ ಹೃದಯವು ಎಲ್ಲಿದೆ ಅಪ್ಪ? Oh, if somebody gives 1,000 rupees more, I will run for that 1,000 rupees. ಯಾರಾದ್ರೂ 1,000 ರೂಪಾಯಿ ಜಾಸ್ತಿ ಕೊಡುವುದಾದ್ರೆ ಆ 1,000 ರೂಪಾಯಿ ಹಿಂದ್ಗಡೆ ನಾನು ಓಡಿ ಹೋಗ್ತಾ ಇದ್ದೇನಲ್ಲ. Oh God, ಓ ದೇವರೇ, where is the heart that seeks one soul? ಒಂದು ಆತ್ಮವನ್ನು ಹುಡುಕುವಂತ ಹೃದಯವು ಎಲ್ಲಿದೆ? Give me that heart. ಆ ಹೃದಯವನ್ನು ನನಗೆ ದಯಪಾಲಿಸು. Give me such a heart. ಅಂತ ಹೃದಯವನ್ನು ನನಗೆ ದಯಪಾಲಿಸು. Wash me from my sins. ನನ್ನ ಪಾಪಗಳಿಂದ ನನ್ನನ್ನು ತೊಳೆ. Let me not fatten myself. ನನ್ನನ್ನು ನಾನು ಕೊಬ್ಬಿಸಿಕೊಳ್ಳುವುದು ಬೇಡ. Oh, we don't want a rich fellowship. ಮತ್ತು ಒಂದು ದೊಡ್ಡ ಐಶ್ವರ್ಯವಂತ ಸಹವಾಸ ನಮಗೆ ಬೇಡ. We do not want a rich fellowship. ಒಂದು ಐಶ್ವರ್ಯವಂತ ಸಹವಾಸ ನಮಗೆ ಬೇಡ. ಧನವಂತమైన fellowship. We want a fellowship rich in faith. ನಂಬಿಕೆಯಲ್ಲಿ ಐಶ್ವರ್ಯವಂತವಾಗಿರುವಂತಹ ಸಹವಾಸ ನಮಗೆ ಬೇಕು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು. We want families which are rich in faith. ನಂಬಿಕೆಯಲ್ಲಿ ಐಶ್ವರ್ಯವಂತವಾಗಿರುವಂತಹ ಕುಟುಂಬಗಳು ನಮಗೆ ಬೇಕು. We want preachers who are rich in faith. ನಂಬಿಕೆಯಲ್ಲಿ ಐಶ್ವರ್ಯವಂತವಾಗಿರುವಂತಹ ಪ್ರಸಂಗಿಗಳು ಬೇಕು. Come to us, Lord. ನಮಗೆ ಸಹಾಯ ಮಾಡು ಕರ್ತನೇ. Come to our boys and girls. ನಮ್ಮ ಯೌವನಸ್ಥರ ಹತ್ತಿರ ನೀನು ಬಾ. Make them to be winners of souls. ಆತ್ಮಗಳನ್ನು ಗೆಲ್ಲುವಂತವರಾಗಿ ಅವರನ್ನು ಮಾಡು. Lord, hear our ಓ prayer. ಕರ್ತನೇ, ನಮ್ಮ ಪ್ರಾರ್ಥನೆಯನ್ನು ಕೇಳು. How many people ಎಷ್ಟು ಜನರು in Delhi, ದೆಹಲಿಯಲ್ಲಿ, in Kashmir, ಕಾಶ್ಮೀರಲ್ಲಿ, in Uttar Pradesh, ಉತ್ತರ ಪ್ರದೇಶನಲ್ಲಿ, in those areas close to Nepal where we are working, ಅಂತ ಒಂದು ದೇಶದಲ್ಲಿ, ನೇಪಾಳಿಗೆ ಹತ್ತಿರವಾಗಿರುವಂತಹ ಸ್ಥಳದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. even ಅಲ್ಲಿ in Bhutan, ಭೂತಾನ್ನಲ್ಲಿಯೂ ಸಹ we have not sought those souls. ಅಂತ ಆತ್ಮಗಳನ್ನು ನಾವು ಹುಡುಕಲಿಲ್ಲ. How many souls yet to seek? ಎಷ್ಟು ಆತ್ಮಗಳು ಇನ್ನು ರಕ್ಷಣೆಗೆ ಬರಬೇಕು. Help us, Lord. ಕರ್ತನೇ, ನಮಗೆ ಸಹಾಯ ಮಾಡು. Hear our prayer. ನಮ್ಮ ಪ್ರಾರ್ಥನೆಯನ್ನು ಕೇಳು And visit these dear people. ಮತ್ತು ಈ ಜನರನ್ನು ದರ್ಶಿಸು. And all the bondage of every type may be taken away. ಎಲ್ಲಾ ವಿಧವಾದಂತ ಬಂಧನಗಳು ಬಿಚ್ಚಲ್ಪಡಲಿ. We ask in Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಾವು ಅದನ್ನು ಕೇಳುತ್ತೇವೆ. ಆಮೆನ್.